ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ಕೃಷ್ಣ ಪೂಜೆಯನ್ನು ಮಾಡ್ತಿರುವಂತ ಪರ್ಯಾಯ ಪೀಠಸ್ಥರಾದ ಶ್ರೀ ಸುಗುಣೇಂದ್ರ ಸ್ವಾಮಿಗಳಿಗೂ ವಂದಿಸಿ ಭಗವದ್ಗೀತೆಯ 2ನೇ ಅಧ್ಯಾಯದ 58ನೇ ಶ್ಲೋಕವನ್ನು ನಾವಿವತ್ ನೋಡ್ಬೇಕು. ಇಲ್ಲಿ ಕೃಷ್ಣ ಹೀಗೆ ಹೇಳ್ತಾನ, ಒಂದ್ ದೃಷ್ಟಾಂತವನ್ನು ಕೊಡ್ತಾನ. ಯಾವ ಜ್ಞಾನ ಯೋಗ ಅಂದ್ರೆ ಕರ್ಮಯೋಗದಿಂದ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಆಮೇಲೆ ಅವರಿಗೆ ಸದಾ ಕಾಲವೂ ಪರಮಾತ್ಮನ ಒಂದು ನೆನಪು ಅಂತ ಅನ್ನೋದು ಜಾಗೃತವಾಗಿರತ್ತೋ ಅವರು ತಮ್ಮ ಒಂದು ಇಂದ್ರಿಯಗಳ ಹಿಡಿತ ಅವ್ರಿಗೆ ಎಷ್ಟಿರತ್ತೆ ಅಂತಂದ್ರೆ ಅನಾಯಾಸವಾಗಿ ಅವ್ರಿಗೆ ಆ ವಿಷಯದ ಕಡೆ ಹರಿತಾ ಇರುವಂತ ಇಂದ್ರಿಯವನ್ನು ಅನಾಯಾಸವಾಗಿ ಅದು ಇಂದ್ರಿಯ ವಿಷಯಕ್ಕೆ ಹರಿಯತ್ತೆ ಬೇರೆ ಅವ್ರಿಗೆ. ಆದ್ರೆ ಜ್ಞಾನಿಗೆ ಏನ್ ಮಾಡ್ತಾನ, ಆ ವಿಷಯವನ್ನು ಆ ಇಂದ್ರಿಯದ ಹತ್ರ ಹೋಗ್ದೇನೆ ಅದನ್ನ ಒಳಗೆ ಎಳ್ಕೋತಾನ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಂದ್ರೆ ಕಣ್ಣು ರೂಪದ ಹಿಂದೆ ಹೋಗತ್ತೆ, ಕಿವಿ ಶಬ್ದದ ಹಿಂದೆ, ಅಲ್ಲಿ ಒಂದ್ ಶಬ್ದ ಕೇಳಿಸ್ತದ ಅದು ಏನು ಅಂತ ನೋಡಕ್ ಹೋಗತ್ತೆ. ಅದೇ ತರನೇ ನಮ್ಮ ಸ್ಪರ್ಶ ಆಯ್ತು ಅಂದ್ರೆ ಏನದ್ ಸ್ಪರ್ಶ ಮಾಡಿತ್ ನನ್ನ ಅಂತ ನೋಡ್ತೇವೆ. ಕಣ್ ಮುಚ್ಕೊಂಡಿದ್ರು ಕೂಡ ಈ ತರ ನಮ್ಮ ಆಲೋಚನೆಗಳು ಆ ಮನಸ್ಸು ಅಂತ ಅನ್ನೋದು ಇಂದ್ರಿಯದ ಒಂದು ವಿಷಯಕ್ಕೆ ಹಿಂದೆ ಹೋಗತ್ತೆ. ಆದ್ರೆ ಈ ಜ್ಞಾನಿಯಾದವರು ಯಾರು ಸ್ಥಿತಪ್ರಜ್ಞರೋ ಅವರು ಹೊರಗೆ ಇರುವಂತ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಅವ್ರ ಇಂದ್ರಿಯಗಳನ್ನು ಅದನ್ನ ಸ್ಪರ್ಶ ಮಾಡ್ದೇನೆ ಒಳಗೆ ಎಳ್ಕೊಂಡ್ಬಿಟ್ಟಿರ್ತಾರೆ ಅಂತ ಒಂದು ಆಮೆಯ ದೃಷ್ಟಾಂತವನ್ನು ಇಲ್ಲಿ ಕೃಷ್ಣ ಕೊಡ್ತಾನ. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನಿವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಃ. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನಿವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ಇಂದ್ರಿಯಗಳ ಸೆಳೆತವನ್ನು ನಿಗ್ರಹ ಮಾಡಿಕೊಂಡು, ಇಂದ್ರಿಯಗಳಿಗೆ ವಿಷಯದ ಸೆಳೆತ ಅದನ್ನು ಅವರು ಅನಾಯಾಸವಾಗಿ ಅವ್ರಿಗೆ ಅದ್ರ ಹಿಂದೆ ಹೋಗೋದ್ ಬೇಡ ಅಂತ ಅನ್ನುವಂಥದ್ದು ಇರತ್ತೆ. ಅವ್ರಿಗೆ ಆ ಜ್ಞಾನ ಇರೋದ್ರಿಂದ, ಅವ್ರಿಗೇನ್ ಜ್ಞಾನ ಇದೆ? ಜ್ಞಾನ ಇದೆ, ಈ ಎಲ್ಲವೂ ಪರಮಾತ್ಮನ ಅನುಗ್ರಹದಿಂದ ಇದೆ, ಈ ಎಲ್ಲವೂ ಪರಮಾತ್ಮನ ತಿಳಿಸೋದಕ್ಕೆ ಇದೆ. ಅದ್ರ ಹಿಂದೆ ನಾವು ಅದರ ಒಂದು ಎಂಜಾಯ್ಮೆಂಟ್ಗಾಗಿ ನಾವು ಹೋದೆವು ಅಂತಂದ್ರೆ ನಮಿಗದು ಆಪತ್ಕರ. ನಮ್ಮ ಜ್ಞಾನದಿಂದ ನಮ್ಮನ್ನು ಅದು ದೂರ ಒಯ್ದ್ಬಿಟ್ಟೆ. ಕಾಮ ಆದಿಗಳನ್ನು ನಮ್ಮಲ್ಲಿ ಜಾಗೃತಿ ಮಾಡತ್ತೆ. ಕಾಮಾದಿಗಳು ಅಂತ ಅನ್ನುವಂಥದ್ನ ನಿಗ್ರಹ ಮಾಡಿದ್ದಾನ. ಅದನ್ನು ನಾವು ಪ್ರಜಹಾತಿ ಯದಾ ಕಾಮಾನ್ ಅಂತ ಅನ್ನೋದ್ರಲ್ಲಿ ಸ್ಥಿತಪ್ರಜ್ಞನಾದವ್ರಿಗೆ ಕಾಮನೆಗಳೇ ಇಲ್ಲ. ಕಾಮನೆಗಳು ಅಂತ ಅನ್ನೋದೇ ಇಲ್ಲ ಅಂತಂದ್ರೆ ಅವಾಗ ಅವ್ರಿಗೆ ಈ ಇಂದ್ರಿಯದ ಸೆಳೆತಕ್ಕೆ ಅವ್ರು ಇನ್ನೇನು ಒಳಗೆ ಆಗೋದಿಲ್ಲ. ಅನಾಯಾಸವಾಗಿ ಅವರು ತಮ್ಮ ಒಳಗೆ ಆ ಇಂದ್ರಿಯಗಳ ಒಂದು ವ್ಯಾಪಾರವನ್ನು ಸೆಳ್ಕೊಂಡ್ಬಿಡ್ತಾರೆ ಅಂತ ಅನ್ನೋದನ್ನ ಹೇಳ್ತಾನೆ. ಯಾರು ತಮ್ಮ ಇಂದ್ರಿಯಗಳನ್ನು ಒಳಗೆ ಎಳ್ಕೊಂಡು ಬಿಡ್ತಾನೆಯೋ ಅನಾಯಾಸವಾಗಿ, ಒಂದು ಆಮೆ ಹೇಗೆ ಯಾವುದೋ ಒಂದು ವಿಪತ್ತಿದೆ ಅಂತ ತಿಳ್ಕೊಂಡಾಗ ಅದರ ಒಂದು ಕೈ ಕಾಲುಗಳು ಅಂದ್ರೆ ಅದ್ರ 4 ಏನು ಕಾಲುಗಳಿದೆಯೋ ತಲೆಯನ್ನು ಕೂಡ ಅದು ಒಳಗೆ ಎಳ್ಕೊಂಡ್ಬಿಡತ್ತೆ ಅದರ ಚಿಪ್ಪೊಳಗೆ. ಆ ಚಿಪ್ಪೊಳಗೆ ಎಳ್ಕೊಂಡು ಅದು ನಿಶ್ಚಲವಾಗಿ ಸುಮ್ಮನೆ ಕೂತಿರತ್ತೆ. ಯಾವ್ದು ಆಪತ್ತಿದೆಯೋ ಅದು ಹೋಗ್ಲಿ ಅಂತ. ಆ ದೃಷ್ಟಾಂತವನ್ನು ಇಲ್ಲಿ ಯಾಕೆ ಕೃಷ್ಣ ಕೊಡ್ತಾನಂದ್ರೆ ಈ ವಿಷಯಗಳ ಧಾಳಿ ಅಂತ ಅನ್ನೋದೇ ಜೀವನ ಸಾಧನೆಗೆ ಅದು ಒಂದು ಆಪತ್ತಾಗಿಯೇ ಇದೆ. ಅವನನ್ನು ಬಂದು ಯಾವುದೋ ಒಂದ್ರಲ್ಲಿ ಅದ್ ಸಿಕ್ಕಾಕೋದು ಅಂತ ಅನ್ನೋಂಥ ವಿಷಯ ಅವನಿಗೆ ಗೊತ್ತಿದೆ. ಯಾರು? ಒಂದು ಸ್ಥಿತಪ್ರಜ್ಞನಿಗೆ. ಅವರಿಗೆ ಗೊತ್ತಿದೆ ಈ ತರ ನಾವ್ ಯಾವುದೋ ಒಂದನ್ನು ನೋಡಿ ಅದನ್ನು ಅಪೇಕ್ಷೆ ಪಟ್ಬಿಟ್ರೆ ಅದು ನಮ್ಗೆ ಬಾಧಕವಾಗಿರೋದು. ನಾವ್ ಅದ್ರ ಹಿಂದೆ ಹೋಗ್ಬೇಕು ಅಂತ ನಮ್ಮ ಮನಸ್ಸು ನಮಗೆ ಡಿಕ್ಟೇಟ್ ಮಾಡಕ್ ಶುರು ಮಾಡೋದು. ಅದರಿಂದ ಯಾವುದನ್ನು ಕೂಡ ಸ್ಪರ್ಶ ಮಾಡದೇ ಇರೋದು ಬೆಸ್ಟ್. ಯಾವುದೋ ಒಂದು ನೋಡಿ ಅದನ್ನು ಅಪೇಕ್ಷೆ ಪಡೋದು, ಆಮೇಲೆ ಅದನ್ನ ನಿಗ್ರಹ ಮಾಡೋದು, ಇದು ತಾನೇ ಸಾಧನೆ ಹಂತದಲ್ಲಿ ನಾವು ಮಾಡ್ತಾ ಇರುವಂತದ್ದು. ಎಲ್ಲಾ ಜೀವರು ತಿಳ್ಕೊಂಡವ್ರಿಗೆ ಅದನ್ನು ಒಂದು ಪ್ರಯತ್ನ ಪೂರ್ವಕವಾಗಿ ತುಂಬಾ ಸಾಧನೆಗೆ ಬಾಧಕವಾಗಿರೋದನ್ನು ಅವರು ಬಿಟ್ಟು ಬೇರೆ ಏನು ಇದೆಯೋ ಅದನ್ನು ಪರಮಾತ್ಮನ ಒಂದು
ಅನುಗ್ರಹದಿಂದ ಲಭ್ಯವಾಗಿದೆ ಅಂತ ತಿಳ್ಕೊಂಡು ಮುಂದೆ ಮುಂದೆ ಅದನ್ನು ಈ ಭೋಗವೆಲ್ಲ ಪರಮಾತ್ಮನ್ಗೆ ಸಮರ್ಪಣೆ ಅಂತ ಮಾಡ್ತಾ ಕೊನೆಗೆ ಅವರಿಗೆ ಈ ಭೋಗ ನನಗೆ ಬೇಡವೇ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಭೋಗ ಎಲ್ಲ ಪರಮಾತ್ಮನ ಒಂದು ಆ ಪರಮಾತ್ಮನ ಒಂದು ಅನುಗ್ರಹದಿಂದ ನಂಗೆ ಲಭ್ಯವಾಯಿತು. ಮುಂದೆ ಆ ಭೋಗದ ವ್ಯಾಪಾರ ಬಂದು ನನ್ನ ಮನಸ್ಸನ್ನು ಕುಂದಿಸತ್ತೆ ಅಷ್ಟೇ. ಅದರಿಂದ ನಾನು ಭೋಗಕ್ಕೆ ಹೋಗ್ದೇನೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಡೋದೇ ಮೇಲು ಅಂತ ಚೆನ್ನಾಗಿ ಅರಿತವರು ಸ್ಥಿತಪ್ರಜ್ಞರು. ಅವರಿಗೆ ಈ ಶಬ್ದ ಸ್ಪರ್ಶ ರೂಪ ರಸಗಳ ಒಂದು ಸೆಳೆತ ಇರೋದಿಲ್ಲ, ಅನಾಯಾಸವಾಗಿ ಇರೋದಿಲ್ಲ ಅಂತ. ಇದು ನಮ್ಗೆ ಸ್ಥಿತಪ್ರಜ್ಞನ ಲಕ್ಷಣವಾದ್ರೆ ಒಂದು ಸಾಧಕ ಜೀವನಿಗೆ ಇದು ತುಂಬಾ ಅಗತ್ಯ ಅಂತ. ಅದನ್ನು ಇಲ್ಲಿ ನಾವು ತಿಳ್ಕೊಬೇಕಾದದ್ದು. ಜೀವರು ಯಾವ್ದ್ಯಾವ್ದ್ರಿಂದಲೇ ಓಡ್ತಾ ಇದ್ರೆ ಆಮೇಲೆ ಜೀವನ ಪೂರ್ತಿ ಅದ್ರಲ್ಲೇ ಹೋಗ್ಬಿಡತ್ತೆ. ಯಾವ್ದೋ ಒಂದ್ ನೋಡಿದೆ ಅದನ್ನ ಗಳಿಸ್ಬೇಕು ಅಂತ ಇಡೀ ಜೀವನವನ್ನು ವ್ಯರ್ಥ ಮಾಡ್ಬಿಟ್ರೆ ದೇವರನ್ನು ತಿಳಿದೇನೆ. ಎಲ್ಲವನ್ನೂ ಸೃಷ್ಟಿ ಮಾಡಿದ ಭಗವಂತ ಎಷ್ಟು ಆಶ್ಚರ್ಯಕರ ಅಂತ ತಿಳ್ಕೊಂಡ್ರೆ ಅಲ್ಲೇ ಮನಸ್ಸು ನಿಲ್ಲತ್ತೆ. ಅದನ್ನು ತಿಳಿಯೋದಕ್ಕೆ ಪ್ರಯತ್ನ ಗುರು ಹಿರಿಯರಿಂದ ತಿಳ್ಕೊಂಡು ಗುರು ಮಾತನ್ನು ಶ್ರವಣ ಮಾಡಿ ಮನನ ಮಾಡಿ ಆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಇಂದ್ರಿಯಗಳನ್ನು ತಮ್ಮೊಳಗೆ ಇಟ್ಕೊಳ್ಳೋದು ಉಚಿತ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾರೆ. ನಮಗೆ ಒಳ್ಳೇದು ಅಂತಂದ್ರೆ ನಾವು ಇಂದ್ರಿಯವನ್ನು ಎಲ್ಲಿ ಬೇಕಾದ್ರೆ ಅಲ್ಲಿ ಕಳಿಸ್ದೇ ಇರೋದು ಅಂತ ಅನ್ನೋದನ್ನ ತಿಳಿಸ್ತಾರೆ. ಅದಕ್ಕೆ ದೃಷ್ಟಾಂತ ಆನೆ ಆಮೆಯನ್ನು ಒಂದು ದೃಷ್ಟಾಂತವಾಗಿ ಇಲ್ಲಿ ಕೊಟ್ರು. ಸುಂದರವಾಗಿದೆ ದೃಷ್ಟಾಂತ. ಇಂದ್ರಿಯಂ ಪ್ರತ್ಯಾಹರಣಂ ಅನಾಯಾಸೇನೈವ ಇತಿ ಜ್ಞಾಪನಾಯ ಅಂತಾರೆ. ಈ ವಿಷಯವನ್ನು ಇಲ್ಲಿ ಈ ದೃಷ್ಟಾಂತ ಒಂದು ಕೊಟ್ಟಿರೋದು ಯಾಕೆ ಅಂತ ರಾಘವೇಂದ್ರ ಗುರುಗಳು ಹೇಳ್ತಾರೆ. ಕೂರ್ಮದ ಅಂಗಗಳನ್ನು ಅದು ಹೇಗೆ ಅನಾಯಾಸವಾಗಿ ಒಳಗೆ ಎಳ್ಕೊಳ್ಳತ್ಯೋ ಹಾಗೆ ಇಂದ್ರಿಯಗಳು ತಮ್ಮ ಇಂದ್ರಿಯಗಳನ್ನು ಕೂಡ ಜೀವ ಒಳಗೆ ಎಳ್ಕೋತಾನ ಅಂತಂದ್ರು. ಸ್ಥಿತಪ್ರಜ್ಞನಾದವರು ಒಳಗೆ ಎಳ್ಕೊಳ್ಳಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಮತ್ತೆ ನಮಗೆ ಅರ್ಥ ಆಗೋಕೆ ಆ ದೃಷ್ಟಾಂತ ಅವ್ರಿಗೆ ಅನಾಯಾಸವಾಗಿ ಆ ತರ ಆಗತ್ತೆ ಅಂತ ಅನ್ನೋದನ್ನ ತಿಳಿಸ್ತಾರೆ. ಸೊ ಇದನ್ನು ನಾವು ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.